ನಮಸ್ಕಾರ ಕರ್ನಾಟಕ. ಏನ್ ಗುರು ಇದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದವ್ರನ್ನ ತಿರ್ಗಾ ಕರ್ಸ್ಬಿಟ್ಟು ಎಲ್ಲರ ಜೊತೆನೂ ತಿರ್ಗಾ ಗೇಮ್ ಆಡೋದಕ್ ಬಿಟ್ಟಿದ್ದಾರೆ. ಇದು ಯಾವ ಸೀಸನ್ ಅಲ್ಲೂ ನಡೆದಿಲ್ಲ. ಅಲ್ಲಿ ಹೋಗಿರೋರು ಎಲ್ಲರೂ, ಮನೆಯಿಂದ ಹೋಗಿರೋರು ಎಲ್ಲರೂ ಬಂದಿರೋರೆಲ್ಲ ಒಂದು ಪಟಾಲಂ ಗ್ಯಾಂಗು. ವಿನಯ್ ಅವರ ದೊಡ್ಡ ಗ್ಯಾಂಗು ಪಟಾಲಮ್ಮು. ಅವ್ರು ಬಂದಿರೋ ಉದ್ದೇಶ ಇಷ್ಟೇ, ವಿನಯ್ನ ಗೆಲ್ಲಿಸ್ಬೇಕು ಅಂತ ಹೇಳೋದಕ್ಕೆ ಒಂದು 50 ಸತಿ ಅದನ್ನೇ ಕೂಗ್ಕೊಂಡು ಅದನ್ನೇ ಹೇಳ್ಕೊಂಡು ಬಂದವ್ರೆ. ವಿನಯ್ಗೆ ಸಪೋರ್ಟ್ ಮಾಡ್ಕೊಂಡು ನಿಂತವ್ರೆ. ಮತ್ತೆ ಬೆಳಗ್ಗೆ ಪ್ರಮೋದಲ್ಲಿ ನೀವು ನೋಡಿರ್ಬೋದು, ಆ ಸ್ನೇಹಿತು ವಿನಯ್ಗೆ ಹೆಂಗೆ ಬಕೆಟ್ ಹಿಡಿದಿದ್ದ ಅಂತ. ಅವ್ನಿಗೆ ಎಷ್ಟು ಉಗಿದ್ರು, ಆಚೆ ಹೋದ್ರು ಬುದ್ಧಿ ಬಂದಿಲ್ಲ. ಅವನಿಗೂ ಗೊತ್ತಿದೆ ವಿನಯ್ದು ಏನು ಇಲ್ಲ ಆಚೆ ಕಡೆ ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇನ್ನೊಂದು ಟಾಸ್ಕ್ ವಿಚಾರವಾಗಿ ದೊಡ್ಡ ಜಗಳ ನಡೆದಿದೆ. ಅದು ಸಂಗೀತ ಅವ್ರ ಮುಂದೆ ನಡೀತಾ ಇರೋ ಜಗಳ ಅಲ್ಲ. ವರ್ತೂರ್ ಹೆಂಗಂದ್ರೆ ಬೈತಾ ಇದಾರಲ್ಲ, ಅದು ಸ್ನೇಹಿತಗೆ ಬೈತಾ ಇರೋದು. ಮೋಸ್ಟ್ಲಿ ಅವರು ವಿನಯ್ ಏನೋ ಸಪೋರ್ಟ್ ಮಾಡಕ್ ಹೋಗಿ ಇವ್ರ ಬಗ್ಗೆ ಏನೋ ಮಾತಾಡಿರ್ಬೇಕು. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ರೊಚ್ಗೆದ್ದು ಬಿಟ್ಟವ್ರೆ. ಇಡೀ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಒಟ್ನಲ್ಲಿ ರೊಚ್ಚಿಗೆದ್ದ ವರ್ತೂರ್ ಸಂತೋಷ್ ಅಂತಾನೆ ಹೇಳ್ಬೋದು. ತಾಳ್ಮೆ ಇರುತ್ತೆ ಒಬ್ಬ ಮನುಷ್ಯನಿಗೆ, ಎಷ್ಟು ಅಂತ ತಡ್ಕೊಳಕ್ಕಾಗತ್ತೆ. ಆದ್ರಿಂದ ಫುಲ್ ರೊಚ್ಗೆದ್ದು ಬಿಟ್ಟವ್ರೆ. ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ, ಇವ್ರ ಪಟಾಲಂ ಗ್ಯಾಂಗ್ ಇದೆಯಲ್ಲ, ಇವ್ರದೆಲ್ಲಂದು ಒಂದೇ ಮಂತ್ರ, ವಿನಯಣ್ಣ ಗೆಲ್ಬೇಕು, ವಿನಯಣ್ಣ ಗೆಲ್ಬೇಕು ಅಂತ. ಅದು ಜನ ತೀರ್ಮಾನ ಮಾಡ್ತಾರಪ್ಪ, ತಲೆ ಕೆಡ್ಸ್ಕೊಂಬೇಡ್ರಿ. ನೀವು ಬಂದಿರೋದೇನು ಗೆಸ್ಟಾಗಿ ಬಂದಿದ್ದೀರಾ, ಗೆಸ್ಟಾಗಿ ಆಚೆ ಹೋಯ್ತಾ ಇರ್ಬೇಕು. ಮೊದಲೇ ಉಗಿದಾಟಿದ್ದಾರೆ ಕರ್ನಾಟಕ ಜನತೆ ನಿಮ್ದೆಲ್ಲರೂ ಈ ಪಟಾಲಂ ಗ್ಯಾಂಗ್ ನೋಡಿ. ತಿರ್ಗಾ ಅದನ್ನ ನೋಡಕ್ ಆಗಲ್ಲ ಗುರು ನಮ್ಮ ಕೈಯಲ್ಲಿ. ದಯವಿಟ್ಟು ಬೇಗ ಈ ಬಿಗ್ ಬಾಸ್ ಅವ್ರಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ, TRPಗೋಸ್ಕರ ಏನ್ ಮಾಡೋದಕ್ಕೆ ಬೇಕು ಇವ್ರು ಏಸೋದಿಲ್ಲ. ಫಸ್ಟ್ ನನ್ನ ಮಕ್ಕಳನ್ನ ಹೊರಗಡೆ ಬಿಸಾಕ್ರಿ. ಸ್ನೇಹಿತರೆ, ಈ ಒಂದು ಪ್ರೋಮೋ ನೋಡಿ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.